ವೆಲ್ಕಮ್ ಬ್ಯಾಕ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಡ್ವಾನ್ಸ್ ಆಗಿ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರಿಗೂ ಕೂಡ ಅಮೌಂಟ್ ಯಾರಿಗೆ ಬಂದಿಲ್ಲ, ಸೊ ಅದು ಕ್ರೆಡಿಟ್ ಆಗಲಿಕ್ಕೆ ಚಾಲು ಆಗಿದೆ. ಬಹಳಷ್ಟು ವಿದ್ಯಾರ್ಥಿಗಳಿಗೆ ಮೊನ್ನೆ ತಾನೇ ಅವ್ನಿಗೆ ಬಂದಿದ್ದಿಲ್ಲ, ಆದರೂ ಕೂಡ ಡಿ ಬಿ ಟಿ ಪುಷ್ ಇಲ್ಲ ಅಂತ ಕೂಡ ಅವ್ರಿಗೆ ಬಂದಿದೆ. ಸೊ ಈಗ ರೀಸೆಂಟ್ಲಿ 29 ತಾರೀಕಿಗೆ ಸೊ ಈ ರೀತಿ ಬಂದಿದೆ. ಸೊ ನಿಮಗೂ ಕೂಡ ಬರುತ್ತೆ. ಓಕೆ, ಭಾಳ ಜನ ನನಗೆ ಟೆಲಿಗ್ರಾಮ್ದಲ್ಲಿ ಹಾಕಿದ್ರು, ಸರ್ ಈ ರೀತಿ ತೋರಿಸ್ತಾ ಇದೆ ಅಂತ. ಸೊ ಭಯ ಪಡಬೇಡಿ, ಡೆಫಿನೆಟ್ಲಿ ಬರುತ್ತೆ. ಮತ್ತು SSB ಲಾಸ್ಟ್ ಡೇಟ್ ಇವತ್ತಂತ ಭಾಳ ಜನ ಕ್ವೆರಿಯಲ್ಲಿದ್ದಾರೆ. ಸೊ ಅದು ಎಕ್ಸ್ಟೆಂಡ್ ಆಗುತ್ತೆ, ಆದರೂ ಕೂಡ ಇವತ್ತು ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ವೆಬ್ಸೈಟನ್ನು. ಸೊ ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇವಾಗ ಇದೆ ಅಂತ. ಮತ್ತು NSP ಕೂಡ ಇವತ್ತೇ ಲಾಸ್ಟ್ ಡೇಟ್ ಇದೆ. ಸೊ ಅದರ ಜೊತೆಗೆ ಕೆಲವೊಂದು ಡೌಟ್ಸ್ ಇದ್ದಾವೆ, ಬಟ್ ಎರಡು ಕೂಡ ಇದು ಡೇಟ್ಸ್ ಎಕ್ಸ್ಟೆಂಡ್ ಆಗುತ್ತೆ. ಮೋಸ್ಟ್ ಆಫ್ ಇಟ್ SSP ಆಗುತ್ತೆ. NSP ಸ್ವಲ್ಪ ಡೌಟ್ ಇದೆ. ಇವಾಗ ನೋಡಿ, ಕೆಲವೊಬ್ಬರಿಗೆ ವೆರಿಫಿಕೇಶನ್ ಆಗಿಲ್ಲ. ಸೊ ಇಂಥವ್ರಿಗೆ ಸೊ ನೀವು ಕಾಲೇಜಲ್ಲಿ ವೆರಿಫಿಕೇಶನ್ ಆಗಿಲ್ಲ, ಅಥವಾ ನಿಮ್ಗೇನು ಒಂದು ಡಿಪಾರ್ಟ್ಮೆಂಟ್, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿಂದ ವೆರಿಫಿಕೇಶನ್ ಆಗಿಲ್ಲ, ಅದನ್ನ ನೋಡ್ಕೋಬೇಕು. ಮೋಸ್ಟ್ ಆಫ್ ನಿಮ್ಮ ಕಾಲೇಜ್ದವರು ನೀವು ಡಾಕ್ಯುಮೆಂಟ್ಸನ್ನು ಅಂದರೆ ನೀವು ಸಲ್ಲಿಸಿ ಮೋಸ್ಟ್ಲಿ ನೀವು ಕರೆಕ್ಟಾಗಿ ಸಬ್ಮಿಟ್ ಮಾಡಿಲ್ಲ, ಅಥವಾ ಕಾಲೇಜ್ದವರು ಸಬ್ಮಿಟ್ ಮಾಡಲಿಕ್ಕೆ ಫೇಲ್ಯೂರ್ ಆಗಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಸ್ಯಾಂಕ್ಷನ್ಡ್ ಆಗಿದೆ ಅಂತ ತೋರಿಸ್ತಾ ಇದೆ, ಬಟ್ ಪುಷ್ ಟು DBT ನೋ ಅಂತ ಇದೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ಆದಷ್ಟು ಬೇಗನೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡಬೇಕು, ಆಯಿತಾ. ಸೊ ಇದನ್ನು ನೀವು ಕೆಲವೊಂದು ಬ್ಯಾಂಕ್ ನಂಬರ್ಸು ಅಥವಾ ಬ್ಯಾಂಕ್ ಕರೆಕ್ಟಾಗಿ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ, ಅದು ಕೂಡ ಒಂದು ಪ್ರಾಬ್ಲಮ್ ಆಗುತ್ತೆ. ಓಕೆ, ಕೆಲವೊಬ್ಬರಿಗೆ ಸರ್ ನಂಗೆ 3,000 ಕೂಡ ಬಂದಿಲ್ಲ, ಎಷ್ಟು ಬಂದೇ ಇಲ್ಲ ಅಂತ ಇದ್ದೀರಾ, ಅವರು ಕೂಡ ಬರುತ್ತೆ. ಓಕೆ, ಈಗ ನೋಡಿ, ಒಬ್ಬ ವಿದ್ಯಾರ್ಥಿಗೆ ಅಪ್ರೂವ್ಡ್ ಅಂತ ತೋರಿಸುತ್ತೆ, ಬಟ್ ಪೇಮೆಂಟ್ ರಿಸೀವ್ಡ್ ಅಂತ ಇದೆ, ಬಟ್ ಪುಷ್ ಟು DBT ನೋ ಅಂತ ಇದೆ. ಸೊ ಅದಕ್ಕೆ ಅದು ಪ್ರಾಪರ್ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂತ ಹೇಳ್ತಾರೆ. ಸೊ ಅದು ಇನ್ನೂ ಕೂಡ ಆಗಿಲ್ಲ. ಸೊ ಇದು ಭಾಳಷ್ಟು ಇದೇ ಪ್ರಾಬ್ಲಮ್ ಆಗಿದೆ. ಸೊ ಸೂನ್ ಇಟ್ ಬಿ ಡನ್, ಡೋಂಟ್ ವರಿ. ಓಕೆ, ಸೊ ನನಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಸೊ ನಾನು ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಸ್ಟೇಟಸ್ ಆಗಿದೆ. ಕೆಲವೊಬ್ಬರು ವೆರಿಫಿಕೇಷನ್ ಆಗಿಲ್ಲ, ಕೆಲವೊಬ್ಬರಿಗೆ ಅಮೌಂಟ್ ಸ್ಯಾಂಕ್ಷನ್ಡ್ ಆಗಿದೆ, ಸ್ವಲ್ಪ ಆಗಿದೆ. ಓಕೆ, ಈ ರೀತಿ ಎಲ್ಲ ಕೂಡ ಬೇರೆ ಬೇರೆ ಆಗಿದ್ದಾವೆ. ಮತ್ತು ಕೆಲವೊಬ್ಬರಿಗೆ ನೋಡಿ ಇಷ್ಟೇ ಬಂದಿದೆ ಅಮೌಂಟು. ಮತ್ತು ಏನು ಕೆಲವೊಬ್ಬರಿಗೆ ಸರ್ ಯಾವಾಗ ಬರುತ್ತೆ ಅಂತ ಹಾಕಿದ್ದಾರೆ. ಇನ್ನೊಂದು ಸರ್ 17,000, ಕೆಲವೊಬ್ಬರಿಗೆ 52,000ವರೆಗೂ ಕೂಡ ಇನ್ನೂ ಕೂಡ ಸ್ಕಾಲರ್ಶಿಪ್ ಬಂದಿಲ್ಲ ಅಂಥ ವಿದ್ಯಾರ್ಥಿ ಕೂಡ ಇದ್ದಾರೆ. ಸೊ ಇದಕ್ಕೆ ಸೊಲ್ಯೂಷನ್ನ ಹೇಳೋದಷ್ಟೇ ಏನಂದರೆ, ಸೊ ನೋಡಿ, ಇವಾಗ ಜಸ್ಟ್ ವಿದ್ಯಾರ್ಥಿಗಳಿಗೆ ಕೆಲವು ಅಮೌಂಟ್ ಬರ್ತಾ ಇದೆ, ಸಾವಕಾಶ ಬರ್ತಾ ಇದೆ, ಅದಕ್ಕೆ ವೇಟ್ ಮಾಡಬೇಕು, ಆಯಿತಾ. SSC ಮೈನಾರಿಟಿ ಕೂಡ ವೆರಿಫಿಕೇಷನ್ ಭಾಳ ಜನಕ್ಕೆ ಆಗಿಲ್ಲ. ಓಕೆ, ಮತ್ತು ಮೈಸೂರ್ದು ಎಲ್ಲ ಕೂಡ ಸೇಮ್ ಇದೇ ಪ್ರಾಬ್ಲಮ್ ಆಗಿದೆ. ಸೊ ಇದಕ್ಕೊಂದು ಸೊಲ್ಯೂಷನ್ ಇನ್ನೊಂದು ನಾನು ನಿಮಗೆ ರೆಕಮೆಂಡ್ ಮಾಡೋದೇನೆಂದರೆ, ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಬ್ಬರು ನನಗೆ ಟೆಲಿಗ್ರಾಮ್ದಲ್ಲಿ ಸೆಂಡ್ ಮಾಡಿ, ನಾನು ಕಮೆಂಟಲ್ಲಿ ಕೊಟ್ಟಿರ್ತೇನೆ, ಅದು ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟು ನಮಗೆ ಸೆಂಡ್ ಮಾಡಿ, ಸ್ಟೇಟಸನ್ನು ನೋಡ್ತೇನೆ, ಅಲ್ಲಿ ನಿಮಗೆ ಪರ್ಸ್ನಲಾಗಿ ನಿಮಗೆ ರಿಪ್ಲೈ ಮಾಡ್ತೇನೆ. ಓಕೆ, ಸೊ ಕೆಲವೊಬ್ಬರಿಗೆ ನಿಮ್ಮ ಬ್ಯಾಂಕನ್ನು ಚೆಕ್ ಮಾಡ್ಕೊಳ್ಳಿ. ಓಕೆ, ಅಲ್ಲಿ ನಿಮ್ಗೆ ಇನ್ನೊಂದು ಮ್ಯಾಪಿಂಗ್ ಅಂತ ಬರುತ್ತೆ. ಓಕೆ, NPCL ಮ್ಯಾಪಿಂಗ್ ಅಂತ ಬರುತ್ತೆ, ಅವೆಲ್ಲ ಕೂಡ ಅಪ್ಡೇಟ್ ಮಾಡ್ಕೊಳ್ಳಿ. ಬ್ಯಾಂಕಿಗೆ ಹೋಗಿಬಿಟ್ಟು ಕೇಳಿ ಅವ್ರಿಗೂ ಕೂಡ, ಸರ್ DBT ಬರ್ತಾ ಇದೆ, ಏನು ಪ್ರಾಬ್ಲಮ್ ಆಗಿದೆ ಅಂತಂದರೆ ಅವ್ರು ಏನಾದರೂ ಅಲ್ಲಿ ಕೆಲವೊಂದು ಸೆಟ್ಟಿಂಗ್ ಇರ್ತದೆ, NPCL ಮ್ಯಾಪಿಂಗ್ ಅಂತ ಬರುತ್ತೆ, ಅದನ್ನು ಕೂಡ ಮಾಡಿಸ್ಕೋಬೇಕಾಗುತ್ತೆ. ಸೊ ಪ್ಲೀಸ್ ಅದನ್ನೆಲ್ಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ, ಆಯಿತಾ. ಮತ್ತು ಸರ್ ಇನ್ನು SSP ಇದೆ ಸೇಮ್ ಹಿಂಗಾಗಿದೆ. ಸೊ ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್. ಸೊ ಬರುತ್ತೆ, ವೇಟ್ ಮಾಡಿ ಅಷ್ಟೇ. ಮತ್ತು ಪ್ರತಿಯೊಬ್ಬರು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡಿಕೊಂಡು ನನಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿ, ಮತ್ತು ಅದ್ರ ತಕ್ಕಂತ ನನಗೆ ರಿಪ್ಲೈ ಮಾಡ್ತೀನಿ. ಓಕೆ, ಕೆಲವೊಬ್ಬರಿಗೆ ವೆರಿಫಿಕೇಷನ್ ಆಗಿಲ್ಲ, ಕೆಲವೊಬ್ಬರಿಗೆ ಅಮೌಂಟ್ DBT ಬಗ್ಗೆ ಡೌಟ್ಸ್ ಇದ್ದಾವೆ, ಇನ್ನು ಕೆಲವೊಬ್ಬರಿಗೆ ಅದು ವೆಬ್ಸೈಟ್ ಓಪನ್ ಆಗ್ತಿಲ್ಲ, ಇಂಥವೆಲ್ಲ ಆಗಿದ್ದಾವೆ. ಹಾಗಾಗಿ ಕೇಸಸ್ ಸೊ ಪ್ರತಿಯೊಬ್ಬರು ಡಿಫರ್ ಆಗುತ್ತೆ ಸೊಲ್ಯೂಷನ್ಸ್ ಹಾಗಾಗಿ. ಓಕೆ, ಸೊ ನಾವು ಟೆಲಿಗ್ರಾಮ್ ಗ್ರೂಪ್ ಕಮೆಂಟಲ್ಲಿ ಹಾಕಿರ್ತೇನೆ, ಜಾಯ್ನ್ ಆಗಿ ನಿಮ್ಗೆ ಏನು ಡೌಟ್ಸ್ ಇದ್ರೂ ಕೂಡ ನಮಗೆ ಕೇಳಿ. ಓಕೆ, ಪ್ರತಿಯೊಬ್ಬರು ಆದಷ್ಟು ಬೇಗನೆ ಎಲ್ಲರೂ ಕೂಡ ಬರುತ್ತೆ, ಭಯ ಪಡಬೇಡಿ. ಇದ್ರಾಗೆ ಅಷ್ಟು ಭಯ ಪಡುವುದಂತ ಏನಿಲ್ಲ. ಆಲ್ ದಿ ವೆರಿ ಬೆಸ್ಟ್. ಓಕೆ, ಸೊ ನಿಮಗೆ ಸಂದೇಹಗಳಿದ್ದರೆ ಕಮೆಂಟ್ ತಿಳಿಸಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.